ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ನಾವು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ FA1 ಅಥವಾ ಸಾಧನಾ ಪರೀಕ್ಷೆ 1ರ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ. ಈ ಪ್ರಶ್ನೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ನಿಮಗೆ 2 ಪ್ರಶ್ನೆ ಇರುತ್ತೆ, 1 ಅಂಕದೊಂದಿಗೆ. ತಲಾ 1 ಅಂಕ ಇರುತ್ತೆ ಮಕ್ಕಳ. ಪ್ರಶ್ನೆ 1 ನೋಡಿ. ಗುರ್ಜರ ಪ್ರತಿಹಾರ ಮನೆತನದ ಸ್ಥಾಪಕರು. ಆಯ್ಕೆಗಳು ಹರಿಶ್ಚಂದ್ರ, ಮಿಹಿರ್ ಭೋಜ, ಮಹಿಪಾಲ ಹಾಗೂ ಡಂಗ. ಇದಕ್ಕೆ ಸರಿಯಾದ ಉತ್ತರ ಹರಿಶ್ಚಂದ್ರ. ಗುರ್ಜರ ಪ್ರತಿಹಾರ ಮನೆತನದ ಸ್ಥಾಪಕರು ಅಂತ ಹೇಳಿದ್ರೆ ಹರಿಶ್ಚಂದ್ರ. ಪ್ರಶ್ನೆ 2 ನೋಡಿ. ಇವುಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವ್ಯಾಪ್ತಿಗೆ ಸೇರದಿರುವುದು. ಆಯ್ಕೆಗಳು ಜೀವನಾವಶ್ಯಕತೆಗಳನ್ನು ಪಡೆಯುವ ಹಕ್ಕು, ಪರಿಸರ ಮಾಲಿನ್ಯದಿಂದ ಜೀವ ರಕ್ಷಣೆಯ ಹಕ್ಕು, ಗೌರವಯುತ ಜೀವನದ ಹಕ್ಕು ಹಾಗೂ ಸರ್ಕಾರಿ ನೌಕರರ ವೇತನದ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಸರ್ಕಾರಿ ನೌಕರರ ವೇತನದ ಬಗ್ಗೆ ಮಾಹಿತಿ ಪಡೆಯುವಂತಹ ಹಕ್ಕು. ನೆಕ್ಸ್ಟ್ ಹೆಡಿಂಗ್ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ ಮಕ್ಕಳ, ತಲಾ 1 ಅಂಕದೊಂದಿಗೆ ಇರುತ್ತೆ. ಪ್ರಶ್ನೆ 3. ಅಪೋಸಲ್ಸ್ ಎಂದರೇನು? ಉತ್ತರ ಯೇಸು ಕ್ರಿಸ್ತರ ಮೊದಲು 12 ಜನ ಶಿಷ್ಯರನ್ನು ಅಪೋಸಲ್ಸ್ ಎನ್ನುವರು. ಪ್ರಶ್ನೆ 4. ಕರ್ನಾಟಕದ ಪೂರ್ವದ ಮೈದಾನವು ಮಳೆಯ ನೆರಳಿನ ಪ್ರದೇಶವಾಗಿದೆ, ಏಕೆ? ಉತ್ತರ ಪಶ್ಚಿಮ ಘಟ್ಟದ ಪೂರ್ವದ ಕಡೆಗೆ ಹೋದಂತೆಲ್ಲ ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 2 ಪ್ರಶ್ನೆ ಇರುತ್ತೆ, ತಲಾ 2 ಅಂಕ ಸಿಗುತ್ತೆ. ಪ್ರಶ್ನೆ 5ರಲ್ಲಿ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಅಥವಾ ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣವೇನು? 2ರಲ್ಲಿ 1 ಪ್ರಶ್ನೆಯನ್ನು ಆಯ್ಕೆ ಮಾಡಿ ಉತ್ತರವನ್ನು ಬರೀಬೇಕಾಗುತ್ತೆ ಮಕ್ಕಳ. ಉತ್ತರವನ್ನು ನೋಡಿ. ದೊಡ್ಡ ಗಾತ್ರ, ಕುಟುಂಬದ ಸದಸ್ಯರೆಲ್ಲರ ಮಾಲೀಕತ್ವ, ಒಂದೇ ವಾಸಸ್ಥಳ, ಒಂದೇ ಅಡುಗೆ ಮನೆ, ಒಂದೇ ಧರ್ಮ, ಸ್ವಯಂ ಪೂರ್ಣ ಘಟಕ, ಹಿರಿಯ ಸದಸ್ಯನ ನಿರ್ಧಾರ ಅಂತಿಮ. ಇವೆಲ್ಲವೂ ಅವಿಭಕ್ತ ಕುಟುಂಬದಲ್ಲಿರುವಂತಹ ಲಕ್ಷಣಗಳಾಗಿವೆ. ಇದರಲ್ಲಿ ನೀವು ಯಾವುದಾದ್ರೂ 4 ಪಾಯಿಂಟ್ಸ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನೆನಪಿಟ್ಕೊಂಡು ಬರಿಬೋದು ಮಕ್ಕಳ. ಓಕೆನಾ? ನೆಕ್ಸ್ಟ್ ನೋಡಿ, ರೈಟ್ ಸೈಡಲ್ಲಿರುವಂತಹ ಉತ್ತರವನ್ನು ನೋಡಿ. ಇದು ಯಾಕೆ ಅಂತಂದರೆ ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣವಾದಂತಹ ಅಂಶಗಳು: ವೈಯಕ್ತಿಕತೆ, ವೈಯಕ್ತಿಕ ಸುಖ, ಸ್ವಯಂ ತೃಪ್ತಿ, ಆಸ್ತಿಯ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯಗಳು, ಕೈಗಾರೀಕರಣ ಹಾಗೂ ನಗರೀಕರಣ, ಸ್ತ್ರೀ ಸ್ವಾತಂತ್ರ್ಯ. ಇದರಲ್ಲೂ ಸಹ ನೀವು ಯಾವುದಾದ್ರು 4 ಅಂಶಗಳನ್ನ ಬಾಯ್ಪಾಠ ಮಾಡಿಕೊಂಡು ಅಥವಾ ತಿಳ್ಕೊಂಡು ನೆನಪಿಟ್ಕೊಂಡು ಬರೆಯೋದನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ. ಪ್ರಶ್ನೆ 6. ಆದಾಯದ ಮೂಲಗಳಾವುವು? ಉತ್ತರ ಆದಾಯದ ಮೂಲಗಳು ಅಂತ ಹೇಳಿದ್ರೆ ಒಂದು ಗೃಹ ಘಟಕ ಹಾಗೂ ಉದ್ಯಮ ಘಟಕ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳು ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇಲ್ಲಿ ನಿಮಗೆ 2 ಪ್ರಶ್ನೆ, 1 ಆಯ್ಕೆಯ ಪ್ರಶ್ನೆ ಆಗಿರುತ್ತೆ. ತಲಾ 3 ಅಂಕದೊಂದಿಗೆ ನಿಮಗೆ ಒಟ್ಟು 6 ಅಂಕ ಸಿಗುವಂಥ ಅವಕಾಶ ಇರುತ್ತೆ ಮಕ್ಕಳ. ಪ್ರಶ್ನೆ 7ರಲ್ಲಿ ನೋಡಿ. ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಉತ್ತರವನ್ನು ನೋಡಿ. ನಮ್ಮ ಸಂವಿಧಾನದ 6 ಮುಖ್ಯ ಅಂಶಗಳು ಅಂತ ಹೇಳಿದ್ರೆ ಲಿಖಿತ ಮತ್ತು ಬೃಹತ್ ಸಂವಿಧಾನ, ಸರಳ ಕಠಿಣ ಸಂವಿಧಾನ, ಸಂಸದೀಯ ಸರ್ಕಾರ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಸಂಯುಕ್ತ ಪದ್ಧತಿ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಏಕಪೌರತ್ವ, ವಯಸ್ಕ ಮತದಾನ ಪದ್ಧತಿ, ದ್ವಿಸದನ ಶಾಸಕಾಂಗ ಹಾಗೂ ಪಕ್ಷ ಪದ್ಧತಿ. ಇದರಲ್ಲಿ ಯಾವುದಾದ್ರು 6 ಪಾಯಿಂಟ್ಗಳನ್ನ ಚೆನ್ನಾಗಿ ನೆನಪಿಟ್ಕೊಂಡು ಉತ್ತರ ಬರೆಯಿರಿ ಮಕ್ಕಳ. ನೆಕ್ಸ್ಟು ಪ್ರಶ್ನೆ 8ನ್ನು ನೋಡಿ. ದಕ್ಷಿಣ ಬಯಲು ಸೀಮೆಯ ಲಕ್ಷಣಗಳಾವುವು ಅಥವಾ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣುಗಳ ನಡುವಿನ ವ್ಯತ್ಯಾಸಗಳೇನು? ಇಲ್ಲಿ ಯಾವುದಾದ್ರು 1 ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ನೀವು ಉತ್ತರವನ್ನು ಬರೀಬೋದು ನೋಡಿ. ಮೊದಲಿಗೆ ದಕ್ಷಿಣ ಪ್ರಸ್ಥಭೂಮಿಯ ಲಕ್ಷಣಗಳು ಅಂತ ಹೇಳಿದ್ರೆ ಕೆಂಪು ಮಣ್ಣಿನಿಂದ ಕೂಡಿದೆ, ಪ್ರಸ್ಥಭೂಮಿಯಾಗಿದೆ,
ಏರು ತಗ್ಗಿನಿಂದ ಕೂಡಿದೆ, ಉತ್ತರ ಮೈದಾನಕ್ಕಿಂತ ಎತ್ತರವಾಗಿದೆ, ಪೂರ್ವದ ಕಡೆಗೆ ಇಳಿಜಾರಾಗಿದೆ ಹಾಗೂ ಅನೇಕ ಬೆಟ್ಟಗಳಿಂದ ಕೂಡಿದೆ. ಇವೆಲ್ಲವೂ ಸಹ ದಕ್ಷಿಣ ಬಯಲು ಸೀಮೆಯ ಲಕ್ಷಣವಾಗಿವೆ. ನೆಕ್ಸ್ಟು ಕೆಂಪು ಮಣ್ಣು ಹಾಗೂ ಕಪ್ಪು ಮಣ್ಣಿಗಿರುವಂತಹ ವ್ಯತ್ಯಾಸವನ್ನು ನೋಡಿ. ಕೆಂಪು ಮಣ್ಣಿನಲ್ಲಿ ಗ್ರಾನೈಟ್, ನೀಸ್, ಶಿಲಾದ್ರವ್ಯಗಳಿಂದ ರೂಪುಗೊಂಡಿದೆ. ಕಬ್ಬಿಣದ ಆಕ್ಸೈಡನ್ನು ಹೊಂದಿದೆ ಹಾಗೂ ತೇವಾಂಶ ಉಳಿಸಿಕೊಳ್ಳುವಂತಹ ಸಾಮರ್ಥ್ಯ ಕಡಿಮೆ ಇರುತ್ತದೆ. ಆದರೆ ಕಪ್ಪು ಮಣ್ಣಿನಲ್ಲಿ ಬಸಾಲ್ಟ್ ಶಿಲೆಯ ಶೀತಲೀಕರಣದಿಂದ ಆಗಿದೆ. ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಕಬ್ಬಿಣದ ಆಕ್ಸೈಡ್ ಹೊಂದಿದೆ ಹಾಗೂ ತೇವಾಂಶವನ್ನು ಉಳಿಸಿಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳು ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ. ಇಲ್ಲಿ ಒಂದೇ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ ಮಕ್ಕಳ. 4 ಅಂಕ ಸಿಗುತ್ತೆ ನಿಮಗೆ. ಪ್ರಶ್ನೆ 9ರಲ್ಲಿ ಯಹೂದ್ಯರ 10 ಕಟ್ಟಳೆಗಳು ಅತ್ಯಂತ ಸರಳ ಮತ್ತು ಸುಲಭವಾಗಿ ಅನುಸರಿಸಬಲ್ಲವಾಗಿದ್ದವು, ವಿಮರ್ಶಿಸಿ. ಅಥವಾ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ವ್ಯವಸ್ಥೆಯು ಉತ್ತಮವಾಗಿತ್ತು, ಇದನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರಲ್ವಾ. ಉತ್ತರವನ್ನು ನೋಡೋಣ. ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ನೋಡಿ ಮಕ್ಕಳ. ಯಹೂದ್ಯರ 10 ಕಟ್ಟಳೆಗಳು ಅತ್ಯಂತ ಸರಳ ಮತ್ತು ಸುಲಭವಾಗಿ ಅನುಸರಿಸಬಲ್ಲವಾಗಿದ್ದವು, ವಿಮರ್ಶಿಸಿ ಅಂತ ಇರೋದಕ್ಕೆ ಮೊದಲನೇದಾಗಿ ಬೇರೆ ದೇವರಿಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ಬೇಡ, ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು, ತಂದೆ ತಾಯಿಯರನ್ನು ಗೌರವಿಸುವುದು, ವಸ್ತುಗಳ ಕಲಬೆರಕೆ ಮಾಡಬಾರದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಇತರರ ಬಗ್ಗೆ ಅಸೂಯೆ ಪಡಬಾರದು. ನೆಕ್ಸ್ಟು ಆಯ್ಕೆಯಲ್ಲಿರುವಂಥ ಪ್ರಶ್ನೆಗಳನ್ನ ನೋಡಿ ಮಕ್ಕಳ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ವ್ಯವಸ್ಥೆಯು ಉತ್ತಮವಾಗಿತ್ತು, ಸಮರ್ಥಿಸಿ ಅಂತ ಇರೋದಕ್ಕೆ ಧಾರ್ಮಿಕ ದತ್ತಿಗಳು, ಇನಾಮ್ಗಳು, ಉಡುಗೊರೆಗಳು, ಭೂಮಿ ಮತ್ತು ಸಬ್ಸಿಡಿಯನ್ನು ರದ್ದುಗೊಳಿಸಿದರು, ಪರಿಣಾಮಕಾರಿ ಗೂಢಾಚರ್ಯ ವ್ಯವಸ್ಥೆಯನ್ನು ಸ್ಥಾಪಿಸಿದರು, ಮದ್ಯ ಮಾದಕ ದ್ರವ್ಯಗಳು, ಪಗಡೆ ಆಟ ನಿಷೇಧಿಸಿದರು, ಸರದಾರರ ಕೂಟವನ್ನು, ಅಂತರ್ಜಾತಿ ವಿವಾಹವನ್ನು ನಿಷೇಧಿಸಿದರು, ರೈತರಿಂದ ನಿಗದಿತ ತೆರಿಗೆಗಳನ್ನು ಸಂಗ್ರಹಿಸಲು ಕಂದಾಯ ಅಧಿಕಾರಿಗಳನ್ನು ನೇಮಿಸಿದರು, ಸೈನಿಕರಿಗೆ ನಗದು ರೂಪದಲ್ಲಿ ಸಂಬಳವನ್ನು ನೀಡಲಾಗುತ್ತಿತ್ತು, ಧಾಗ್ ಎಂದು ಕರೆಯಲ್ಪಡುವ ಕುದುರೆಗಳನ್ನು ಮುದ್ರೆ ಮಾಡುವ ಪ್ರಕ್ರಿಯೆಯು ಜಾರಿಗೆ ಬಂದಿತು, ಸಾಮಾನ್ಯ ಜನರಿಗೆ ದ್ವಿದಳ ಧಾನ್ಯಗಳು, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಮತ್ತು ಇಂಧನವನ್ನು ನ್ಯಾಯಯುತ ಬೆಲೆಯಲ್ಲಿ ಪಡೆಯುವಂತಹ ವ್ಯವಸ್ಥೆಯನ್ನು ರಚಿಸಿದರು. ನೆಕ್ಸ್ಟು ಪ್ರಶ್ನೆ ನೋಡೋಣ ಮಕ್ಕಳ. ಪ್ರಶ್ನೆ 10ರಲ್ಲಿ ನಿಮಗೆ ನೀಡಿರುವ ಕರ್ನಾಟಕ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಿ. ಮೊದಲನೇದಾಗಿ ಕರಾವಳಿ ಮೈದಾನ ಹಾಗೂ ಬೆಂಗಳೂರು. ನೋಡಿ ಮಕ್ಕಳ, ಈ ರೀತಿಯಾಗಿ ನಿಮಗೆ ರೆಡಿ ಪ್ರಿಂಟ್ ಆಗಿರುವಂತಹ ನಕ್ಷೆಯನ್ನು ಕೊಡ್ತಾರೆ. ಅದರಲ್ಲಿ ನೀವು ಎ ಅಂತ ಹೇಳಿದ್ರೆ ಕರಾವಳಿ ಮೈದಾನ, ಬಿ ಅಂತ ಮಾರ್ಕ್ ಮಾಡಿರೋದು ಬೆಂಗಳೂರು. ಈ ರೀತಿಯಾಗಿ ಗುರುತನ್ನು ಮಾಡಬೇಕಾಗತ್ತೆ ನೀವು. ಮಕ್ಕಳ, ಇಲ್ಲಿಗೆ 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ FA1 ಅಥವಾ ಸಾಧನಾ ಪರೀಕ್ಷೆ 1ರ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.